ಸೇವಾ ಟ್ರಸ್ಟು ಹಾಗೂ ಅದರ ಅಡಿಯಲ್ಲಿ ಹಲವಾರು ಸಂಘಟನೆಗಳು ಮತ್ತು ಹಲವಾರು ಸ್ತ್ರೀಶಕ್ತಿ ಗುಂಪುಗಳು ಸೇರಿ ನಮ್ಮ ಕೆರೆ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ ಅಂತಕ್ಕಂಥ ವಿಷಯನ ನಾವು ಶುಕ್ರವಾರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇವತ್ತಿನ ದಿವಸ ಪರಿಸರ ಮತ್ತು ಕೆರೆಗಳ ಸಂರಕ್ಷಣೆ ಬಗ್ಗೆ ಅಂತ ಡಾಕ್ಟರ್ ಎನ್ ಯಲ್ಲಪ್ಪ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ರು. ಹಾಗೆ ನಮ್ಮ ನಗರಾಭಿವೃದ್ಧಿ ಸಚಿವರು ಅಂತ ಪ್ರಗತಿಪರ ಮಹಿಳಾ ಸಂಘಟನೆಯ ಅಧ್ಯಕ್ಷರು, ಪತ್ರಕರ್ತ ವರದಿಗಾರರಿಗೆ ಎಲ್ಲರಿಗೂ ಧನ್ಯವಾದ. ಸಾಮಾಜಿಕ ಸೇವಾ ಟ್ರಸ್ಟಿನ ಮಹಾಪೋಷಕರಾಗಿ ಸಿದ್ದೇಗೌಡ ನಾನು. ನಮ್ಮ ಪ್ರಗತಿಪರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಕಮಲಾಬಾಳೆಯವರು ಮತ್ತು ಹಾಗೆ ಸುಮಾರು 32 ಸಂಸ್ಥೆಗಳು ನಮ್ಮ ಬಡಾವಣೆ ಕೆರೆಯ ಆಸುಪಾಸಿನಲ್ಲಿರುವ ಬಡಾವಣೆಯ ಎಲ್ಲ ಒಳಗೊಂಡು ಈ ಕಾರ್ಯಕ್ರಮ ಮಾಡಿರೋದನ್ನ ಶಾಲಾ ಮಕ್ಕಳು, ಮಹಿಳೆಯರು, ಇವರಿಗೆಲ್ಲ ಜನಜಾಗೃತಿ ಮಾಡೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇದೆ. ಇದರಲ್ಲಿ ನಾವು ಏನ್ ಮಾಡಬೇಕು, ಮುಂದಿನ ಜನಾಂಗದಲ್ಲಿ ನಮ್ಮ ಮಕ್ಕಳಿಗೆ ಏನು ನಾವು ಭೂಮಿನ ಮತ್ತು ಪರಿಸರನ ನೀಟಾಗಿ ಕೊಟ್ರೇನೆ ಅವರ ಮುಂದಿನ ಜೀವನದಲ್ಲಿ ಆರೋಗ್ಯಪೂರ್ಣವಾಗಿರ್ತಾರೆ ಅಂತ ದೆಸೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ನಾವು ನಮ್ಮಕ್ಕೆ ಯಾವುದೇ ಎಲ್ಲ ಕಡೆನೂ ಈಗ ನಾವು ನಮ್ಮ ಸಂಸ್ಥೆಯಿಂದ ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಇದ್ದೀವಿ. ಈಗ ನಾವು ಮೊದಲನೇ ಸಲ ನಾವು ಈ ಪರಿಸರದ ಬಗ್ಗೆ, ಈ ಕೆರೆಗಳ ರಕ್ಷಣೆ ಬಗ್ಗೆ, ಪರಿಸರ ರಕ್ಷಣೆ ಬಗ್ಗೆ ಮಾಡಬೇಕು ಅಂತ ನಮಗೆ ಅದರ ಬಂದಿದೆ. ಈಗ ಬೇರೆ ಬೇರೆಯವರು ಮಾಡ್ತಾ ಇದ್ದಾರೆ. ಇದ್ರಾಗೆ ಆಯಾ ಏರಿಯಾದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಒಂದು ಇದರಲ್ಲಿ ಅವ್ರ ಒಂದು ಮಾದರಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಹಲವು ಸಂಘ ಸಂಸ್ಥೆಗಳು ಈ ಒಂದು ಜನಜಾಗೃತಿ ಅದ್ರಾಗೆ ಹೆಚ್ಚಿನ ಮಹಿಳೆಯರನ್ನ ಕರೆತಂದು ಹೆಚ್ಚಿನ ಮಹಿಳೆಯರಿಗೆ ಇದ್ರ ಬಗ್ಗೆ ಮೋಟಿವೇಶನ್ ಕೊಡಬೇಕು. ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಕೆರೆಗಳೆಲ್ಲ ಎಷ್ಟೊಂದು ಮಲಿನ ಆಗ್ತಾ ಇದೆ, ಎಷ್ಟೊಂದು ಹಾಳಾಗಿ ಹೋಗ್ತಾ ಇದೆ. ಅದರಲ್ಲಿ ನೀರು ಈಗ ಪರಿಸರ ತಜ್ಞರು ಮತ್ತೆ ವಿಜ್ಞಾನಿಗಳು ಅದನ್ನ 170 ಬೋರ್ವೆಲ್ ಇಂದ ನೀರನ್ನು ತೆಗೆದು ಟೆಸ್ಟ್ ಮಾಡಿದಾರಂತೆ. ಆ ಟೆಸ್ಟ್ ವಿಷಪೂರಿತ ನೀರು ಬರೋ ಚಾನ್ಸಸ್ ಇದೆ. ಮುಂದಿನ ದಿನಗಳಲ್ಲಿ ನೀರು ಬರುತ್ತಂತೆ ಇವಾಗ ನಾವು ಪರಿಸರವನ್ನ ಕಾಪಾಡಲಿಲ್ಲ ಅಂದ್ರೆ. ಹಾಗಾಗಿ ಈಗ ಅವರು ಮಾಡಿದ್ದಾರೆ ಸರ್ಕಾರ ಲೆವೆಲ್ ಅಲ್ಲಿ. ಇವತ್ತಿನ ದಿವಸ ಈ ಪರಿಸರಕ್ಕೆ ಮತ್ತೆ ಈ ಒಂದು ಕೆರೆ ಅಭಿವೃದ್ಧಿಗೆ ನಮ್ಮ ಸರ್ಕಾರವನ್ನು ಹಣ ಬಿಡುಗಡೆ ಮಾಡ್ತಾ ಇದೆ. ಆ ಹಣ ಬಿಡುಗಡೆ ಮಾಡಿದ್ದು ಕಾರ್ಯಕ್ರಮವನ್ನು ಅದನ್ನ ಸುಗಮವಾಗಿ ಮಾಡಬೇಕು, ಅದನ್ನ ಸದುಪಯೋಗ ಆಗಬೇಕು, ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು, ಸರ್ಕಾರದಿಂದ ಬಂದಂತ ಹಣನ ಮಾಡಬೇಕು ಸರಿಯಾಗಿ. ಅವರು ಮಾಡ್ತಾ ಇದ್ದಾರೆ, ಮತ್ತೆ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗೆ ನಾವು ಸಂಘ ಸಂಸ್ಥೆಯರು ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಕೆರೆಗಳ ಉಳಿವಿಗಾಗಿ, ಪರಿಸರ ಉಳಿವಿಗಾಗಿ ಇವತ್ತ ನಾವು ಅಡಿಗೆ ಮನೆಯಿಂದ ಹಿಡಿದು ಕಾರ್ಖಾನೆಯವರೆಗೂ ಎಲ್ಲ ಅಡಿಗೆ ಮನೆಯಿಂದ ತ್ಯಾಜ್ಯ, ಕಾರ್ಖಾನೆಯಲ್ಲಿ ಬರ್ತಕ್ಕಂಥ ತ್ಯಾಜ್ಯ ಎಲ್ಲವನ್ನು ತಗೊಂಡೋಗಿ ಸುಟ್ಟು ಹಾಕಬೇಕು, ಅಥವಾ ಅದನ್ನ ಮರುಬಳಕೆ ಮಾಡುವಂಗೆ ಒಂದು ಸೊಲ್ಯೂಷನ್ ಅಂತಿದೆ, ಅದು ಹಾಕಿದ್ರೆ ಗೊಬ್ಬರ ಆಗುತ್ತೆ, ಅದನ್ನ ತಿರ್ಗಾ ಬಳಸಬೇಕು. ಆಮೇಲೆ ನೀರು ಮಿತವಾಗಿ ಬಳಸಬೇಕು, ಬಳಸಿದ ನೀರನ್ನು ಶುದ್ಧೀಕರಿಸಿ ಮರುಬಳಕೆ ಆಗಂಗೆ ಮಾಡಬೇಕು ಅಂತ ನಾವು ಈ ರೀತಿ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ಬೇಕು, ಜನಗಳಿಗೆ ತಿಳುವಳಿಕೆ ಹೇಳಬೇಕು. ಅದರಲ್ಲಿ ಮಹಿಳೆಯರಿಗೂ ಕೂಡ ತಿಳುವಳಿಕೆ ಹೇಳಬೇಕು, ಈ ಕಾರ್ಯಕ್ರಮ ಮಾಡಬೇಕು. ಇವಾಗ ಈ ಕಾರ್ಯಕ್ರಮವನ್ನು ನಾವು ಬೇರೆ ಟೈಮಲ್ಲಿ ಬೇರೆ ಕಾರ್ಯಕ್ರಮನೇ ಮಾಡ್ತಾ ಇದ್ದಾಗ ನಮ್ಗೆ ಈ ಒಂದು ನಿಸರ್ಗ ಪ್ರಸ್ಥಾನದ ಅಧ್ಯಕ್ಷರಾದ ಚಂದ್ರಶೇಖರ್ ಬಾಳೆಯವರು ಹೇಳಿದ್ರು, ನೀವು ಇದೇ ತರ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಈ ಕೆರೆಯ ಸಂರಕ್ಷಣೆ, ಈ ಒಂದು ಪರಿಸರದ ಬಗ್ಗೆ ಮಾಡಿ ನೀವೆಲ್ಲ ಮಹಿಳೆಯರು, ಎಲ್ಲ ಸಂಘಟನೆಗಳು, ಎಲ್ಲ ಸಂಘಗಳು ಸೇರಿ ಒಂದೊಂದು ಓಣಿದಾಗೆ 7, 8, 10 ಸಂಘಗಳಿದೆ, ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ನೀವು ಕಾಳಜಿ ವಹಿಸಿ ಅಂದ್ರು. ನಾವು ಇದು ಮಾಡ್ತಾ ಇರೋದು ಮೊದಲನೇ ಸಲ, ಇದು ನಮ್ಗೆ ಹೊಸ ಅನುಭವ. ಇದು ಕೆರೆ ಒಂದು ಸಂರಕ್ಷಣೆ ಬಗ್ಗೆ, ಪರಿಸರದ ಬಗ್ಗೆ ಮಾಡ್ಬೇಕು ಅಂತ ಒಂದು ಆಸೆ ಬಂದಿದೆ, ಮಾಡ್ಬೇಕು, ಎಲ್ಲರಿಗೆ ತಿಳಿಸ್ಬೇಕು. ಈಗ ಗಣೇಶ ಕೂಡ್ಸೋದು ಮಾಡ್ತಾರೆ ಯುವಕ ಸಂಘಟನೆಯವರು, ಬೇರೆ ಬೇರೆ ಸ್ತ್ರೀಶಕ್ತಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತೊಡಗ್ತಾರೆ. ಅದನ್ನ ಬಿಟ್ಟು ಈ ಪರಿಸರದ ಕಡೆ ಬನ್ನಿ, ಪರಿಸರವನ್ನ ರಕ್ಷಣೆ ಮಾಡೋಣ. ಪರಿಸರ ರಕ್ಷಣೆ ಮಾಡಿದ್ರೆ ಭೂಮಿ ರಕ್ಷಣೆ ಮಾಡಿದಂಗೆ, ನೀರು ಜಲ ಎಲ್ಲ ರಕ್ಷಣೆ ಮಾಡಿದಂಗೆ ಆಗುತ್ತೆ. ಯಾಕೆಂದ್ರೆ ಇವತ್ತು ನೀರು ನಾವು ಅಂತರ್ಜಲ ಕುಸಿತಾ ಇದೆ, ಅದನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ
ನಾವು ಮಕ್ಕಳಿಗಾಗಿ ಆಸ್ತಿ ಮಾಡಿರ್ತೀವಿ, ನಾವು ಮನೆ ಕಟ್ಸಿರ್ತೀವಿ, ನಾವು ಚಿನ್ನ ತೆಗೆದಿರ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನೀರೇ ಸಿಗದಂತ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ವಿಜ್ಞಾನಿಗಳ ಪ್ರಕಾರ ಈ ರೀತಿ ಆಗ್ತಾ ಇದೆ. ಜಲ ಕುಸಿದರೆ ಹೀಗಾಗುತ್ತೆ. ನಾವು ಎಷ್ಟೆಲ್ಲ ಆಸ್ತಿ ಮಾಡಿಟ್ಟು ಮುಂದಿನ ದಿನಗಳಲ್ಲಿ ನೀರೇ ಕುಡಿಯಕ್ಕಿಲ್ಲ, ವಿಷಪೂರಿತ ನೀರು ಬಂದ್ರೆ ನಮ್ಮ ಮಕ್ಕಳು ನಾವೆಲ್ಲ ಆಸ್ತಿ ಮಾಡಿಟ್ಟು ಏನು ಪ್ರಯೋಜನ? ಹಾಗಾಗಿ ನಾವು ಅದನ್ನ ಉಳಿಸ್ಕೋಬೇಕು, ಅದನ್ನ ಪರಿಸರವನ್ನು ಕಾಪಾಡಬೇಕು ಅಂತೇಳಿ ಈ ಒಂದು ನಮ್ಮ ಸಿದ್ದೇಗೌಡರು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಹಲವು ಸಂಘಟನೆಗಳು ಸೇರಿ ಈ ಒಂದು ಇವತ್ತಿನ ದಿವಸ ನಮ್ಮ ಪತ್ರಿಕಾ ಮಿತ್ರರು ಕೂಡ ಈ ಪರಿಸರದ ಬಗ್ಗೆ, ಕೆರೆಗಳ ಬಗ್ಗೆ ತುಂಬಾ ಒಳ್ಳೆ ಒಳ್ಳೆ ಲೇಖನಗಳು ಬರ್ತಾ ಇದೆ. ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ ನಾವು. ಇವತ್ತು ಕೂಡ ಒಂದು ಓದ್ದೆ ನಾನು. ನೆಲಮಂಗಲದ ಇದು ಈ ಬೆಂಗಳೂರು ನಗರದ ತ್ಯಾಜ್ಯವನ್ನು ತಗೊಂಡೋಗಿ ಹಾಕ್ತಾರೆ 1 ಕಿಲೋಮೀಟರ್ ದೂರದವರೆಗೂ. ಅದ್ರದ್ದು ವಾಸನೆ ಬರ್ತಾ ಇದೆ. ಅದ್ರ ವಾಸನೆಯನ್ನ ಕುಡಿದು ನಾವು ಜನ ಎಲ್ಲ ಒಟ್ಟಿಗೆ ಸಾಯಂತ ಪರಿಸ್ಥಿತಿ ಬರ್ತದೆ ಅಂತ ಇವತ್ತಿನ ಪೇಪರ್ ಅಲ್ಲಿ ನೋಡಿದೆ. ಪತ್ರಿಕಾ ಮಿತ್ರರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಪರಿಸರದ ಬಗ್ಗೆ, ಕೆರೆ ಬಗ್ಗೆ ಅವರು ತುಂಬಾ ಈ ಒಂದು ಜನಸಾಮಾನ್ಯರಿಗೆ ಆಗ್ತಕ್ಕಂಥ ನಮ್ಮ ಇದಕ್ಕಾಗ್ತಂತ ಅವರು ಒಂದು ಕಾಳಜಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಈ ಒಂದು ಕಾರ್ಯಕ್ರಮನ ನಾವು ಎಲ್ಲ ಜನರಿಗೆ ಇವತ್ತು ಎಲ್ಲಾ ಕಡೆಯಿಂದ ಈ ಕಾರ್ಯಕ್ರಮ ಇದಾಗಬೇಕಂತ ನಾವು ನಮ್ಮ ಸಂಘಟನೆ ಪರವಾಗಿ ಈ ಕಾರ್ಯಕ್ರಮನ ಹಾಕೊಂಡಿದ್ದೀವಿ. ನಮ್ಮ ಕೆರೆ ನಮ್ಮ ಸಂರಕ್ಷಣೆಯಲ್ಲಿ ಕೆರೆ ನಮ್ಮ ಕೆರೆ ಎಂಬ ವಿಚಾರವನ್ನು ಶ್ರೀಸಾಮಾನ್ಯ ಜನಕ್ಕೆ ತಲುಪಿಸುವ ಉದ್ದೇಶದಿಂದ ಸ್ನೇಹ ಚೇತನ ಸಾಮಾಜಿಕ ಸೇವಾ ಟ್ರಸ್ಟ್ ಮತ್ತು ಪ್ರಗತಿಪರ ಮಹಿಳಾ ಸಮಾಜದಿಂದ ಹಲವಾರು ಸಂಘಟನೆಗಳ ಒಗ್ಗೂಡಿ ತಾರೀಕು ಶುಕ್ರವಾರ 23ರಂದು ಮಧ್ಯಾಹ್ನ 3 ಗಂಟೆಗೆ ಕೆಂಪಾಬದಿ ಕೆರೆ ಹತ್ತಿರ ಬಂಡಿಕಾಳಮ್ಮ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ಪಬ್ಲಿಕ್ ಫಂಕ್ಷನ್ನ ಜನಜಾಗೃತಿಗೊಳಿಸೋಕ್ಕೋಸ್ಕರ ನಾವು ಎಲ್ಲರೂ ಸಭೆ ಸೇರಿಸಿದ್ದೀವಿ. ಆ ಉದ್ದೇಶದಲ್ಲಿ ಎಲ್ಲರಿಗೂ ಈ ವಿಚಾರ ತಿಳಿದು ತಮ್ಮ ಅಕ್ಕಪಕ್ಕದ ಕೆರೆಗಳನ್ನೇ ಆಗಿರ್ಬೋದು, ತಮ್ಮ ಪರಿಸರನೇ ಆಗಿರ್ಬೋದು, ತಮ್ಮ ಮನೆ ಅಕ್ಕಪಕ್ಕದ ರೋಡ್ಗಳನ್ನೇ ಆಗಿರ್ಬೋದು ಸುಚಿತ್ರವಾಗಿ ಇಟ್ಕೊಂಡು ಪರಿಸರವನ್ನು ಉಳಿಸಿ ಅನ್ನೋ ಜನಜಾಗೃತಿ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪತ್ರಕರ್ತ ವರದಿಗಾರರಿಗೆ ಎಲ್ಲರಿಗೂ ಧನ್ಯವಾದ. ಸಾಮಾಜಿಕ ಸೇವಾ ಟ್ರಸ್ಟಿನ ಮಹಾಪೋಷಕರಾಗಿ ಸಿದ್ದೇಗೌಡ ನಾನು. ನಮ್ಮ ಪ್ರಗತಿಪರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಕಮಲಾಬಾಳೆಯವರು ಮತ್ತು ಹಾಗೆ ಸುಮಾರು 32 ಸಂಸ್ಥೆಗಳು ನಮ್ಮ ಬಡಾವಣೆ ಕೆರೆಯ ಆಸುಪಾಸಿನಲ್ಲಿರುವ ಬಡಾವಣೆಯ ಎಲ್ಲ ಒಳಗೊಂಡು ಈ ಕಾರ್ಯಕ್ರಮ ಮಾಡಿರೋ ಜನ, ಶಾಲಾ ಮಕ್ಕಳು, ಮಹಿಳೆಯರು, ಇವರಿಗೆಲ್ಲ ಜನಜಾಗೃತಿ ಮಾಡೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇದೆ. ನಮ್ಮ ಕೆರೆ ನಮ್ಮ ಸಂರಕ್ಷಣೆಯಲ್ಲಿ ಕೆರೆ ನಮ್ಮ ಕೆರೆ ಎಂಬ ವಿಚಾರವನ್ನು ಶ್ರೀಸಾಮಾನ್ಯ ಜನಕ್ಕೆ ತಲುಪಿಸುವ ಉದ್ದೇಶದಿಂದ ಸ್ನೇಹ ಚೇತನ ಸಾಮಾಜಿಕ ಸೇವಾ ಟ್ರಸ್ಟ್ ಮತ್ತು ಪ್ರಗತಿಪರ ಮಹಿಳಾ ಸಮಾಜದಿಂದ ಹಲವಾರು ಸಂಘಟನೆಗಳ ಒಗ್ಗೂಡಿ ತಾರೀಕು ಶುಕ್ರವಾರ 23ರಂದು ಮಧ್ಯಾಹ್ನ 3 ಗಂಟೆಗೆ ಕೆಂಪಾಬದಿ ಕೆರೆ ಹತ್ತಿರ ಬಂಡಿಕಾಳಮ್ಮ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ಪಬ್ಲಿಕ್ ಫಂಕ್ಷನ್ನ ಜನಜಾಗೃತಿಗೊಳಿಸೋಕ್ಕೋಸ್ಕರ ನಾವು ಎಲ್ಲರೂ ಸಭೆ ಸೇರಿಸಿದ್ದೀವಿ. ಆ ಉದ್ದೇಶದಲ್ಲಿ ಎಲ್ಲರಿಗೂ ಈ ವಿಚಾರ ತಿಳಿದು ತಮ್ಮ ಅಕ್ಕಪಕ್ಕದ ಕೆರೆಗಳನ್ನೇ ಆಗಿರ್ಬೋದು, ತಮ್ಮ ಪರಿಸರನೇ ಆಗಿರ್ಬೋದು, ತಮ್ಮ ಮನೆ ಅಕ್ಕಪಕ್ಕದ ರೋಡ್ಗಳನ್ನೇ ಆಗಿರ್ಬೋದು ಸುಚಿತ್ರವಾಗಿ ಇಟ್ಕೊಂಡು ಪರಿಸರವನ್ನು ಉಳಿಸಿ ಅನ್ನೋ ಜನಜಾಗೃತಿ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ